ನಾಗರಾಜ್ ಯಾದವ್ ಅವರೇ, ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಷ್ಟು ಒಳ್ಳೆಯ ಉದ್ದೇಶಕ್ಕಾಗಿ ತರ್ತಾ ಇರುವ ಕಾನೂನು ಅನ್ನೋದಾದ್ರೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟು ಬಿಡಬೇಕಾಗಿತ್ತು ರೀ. ಅದು ಏನೇನು ವಿಷಯ ಬರ್ತಿತ್ತಪ್ಪ. ಓಕೆ ಮಾನ್ಯ ಅಜಿತ್ ಅವರೇ, ನೀವು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡದೆ ಮೊದಲು ಅಶ್ವಿನ್ ಅವರು ಹೇಳೋದು, ನಾಗರಾಜ್ ಯಾರವ್ರು ಹೇಳಬೇಕು, ನಮ್ಮ ವಾಕ್ ಸ್ವಾತಂತ್ರ್ಯನ ನೀವು ಅಡಗಿಸ್ತಾ ಇದ್ದೀರಾ ಅನ್ನೋ ಮಾತು ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಈ ಬಿಲ್ಲಿನ ಉದ್ದೇಶ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯಾರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನಾವು ಉದ್ದೇಶ ಇಟ್ಕೊಂಡಿಲ್ಲ. ನಾವು ಹೇಳ್ತಾ ಇದ್ದೀವಿ ಆರ್ಟಿಕಲ್ 19(1) ಅಲ್ಲಿ ಗ್ಯಾರಂಟಿ ದ ಫ್ರೀಡಮ್ ಆಫ್ ಸ್ಪೀಚ್ ಅಂತಕ್ಕಂಥ ನಾವು ವಿ ಅಪ್ಹೋಲ್ಡ್ ಇಟ್. ಅಟ್ ದ ಸೇಮ್ ಟೈಮ್ ಆರ್ಟಿಕಲ್ 19(2) clearly allows the reasonable restriction on the interest of public order, morality, national integrity ಅಂತ ಹೇಳ್ತದೆ. ಅದರ ಜೊತೆಗೆ ಹೇಳ್ತದೆ ಆರ್ಟಿಕಲ್ 14 and ಆರ್ಟಿಕಲ್ 15 ensure the equality and prohibition of discrimination ಅಂತ ಹೇಳ್ತದೆ. ಅಶ್ವಿನ್ ಅವರು ಸ್ವಲ್ಪ ಕಾನೂನುಗಳನ್ನ ತಿಳ್ಕೋಬೇಕಾಗ್ತದೆ. ಯಾವ ನಾನು ತಿಳ್ಕೊಂಡು ಮಾತಾಡ್ತಿದ್ದೀನಿ. ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಸಾಮರ್ಥ್ಯ ಇತ್ತು ಅಂದ್ರೆ ನಾನು ಕೇಳೋ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಉತ್ತರ ಕೊಡಿ. ಕ್ಲೋಸ್ ಮಾಡ್ತೀರಾ? ಅಲ್ಪಸಂಖ್ಯಾತರು ಬಂದು ಪ್ರೊಟೆಸ್ಟ್ ಕೂತ್ರೆ ಮಾತಾಡಬೇಡಿ ಅಂತ ಮಾತನ್ನ ನೀವು ಹತ್ತಿಕ್ಲಿಕ್ಕೆ ಬರ್ತೀರಾ? ನಿಮ್ಮದೇ ಆದಂತ BK ಹರಿಪ್ರಸಾದ್ ಅವರು ರಾಮನ್ನ ನೋಡ್ಲಿಕ್ಕೆ ಹೋದ್ರೆ ಗೋದ್ರ ರೀತಿ ಆಗುತ್ತೆ ಅಂದಾಗ ಅವಾಗೆಲ್ಲ ಹೋಗಿತ್ತು ನಿಮ್ಮ ಈ ದ್ವೇಷ ಭಾಷಣದ ಸತೀಶ್ ಜಾರಕಿಹೊಳಿ ಅವರು ಧರ್ಮನೇ ಅಲ್ಲ ಅಂದಾಗ ಅದೆಲ್ಲೂ ಅಡಗಿತ್ತು ನಿಮ್ಮ ಈ ನಾಗರಾಜ್ ದ್ವೇಷ ಭಾಷಣದ ಕಿಚ್ಚು. ಕಾನೂನು ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಈ ಬಿಲ್ ಬಗ್ಗೆ ಗೊತ್ತಿಲ್ಲ, ಅರಿವಿಲ್ಲದೆ ಇರೋದ್ರಲ್ಲಿ ಮಾತಾಡ್ತಕ್ಕಂಥ ನಿಮ್ಮ ಪ್ರಶ್ನೆಗಳ ಕಡಿಮೆ ಆಗಿದೆ. ನಿಮ್ಮ ಪ್ರಶ್ನೆಗಳ ಕಡಿಮೆ ಆಗಿದೆ. ಪ್ಲೀಸ್ ಸಮಯ ಕಡಿಮೆ, ಸಮಯ ಕಡಿಮೆ, ಸಮಯ ಕಡಿಮೆ. ಅವ್ರನ್ನ ಮಾತಾಡಕ್ ಬಿಡಿ, ಅವ್ರನ್ನ ಮಾತಾಡಕ್ ಬಿಡಿ. ಅಲ್ಪಸಂಖ್ಯಾತರು ಪ್ರೊಟೆಸ್ಟ್ ಮಾಡ್ತಾ ಸಿದ್ದರಾಮಯ್ಯ ಬೈದ್ರೆ, DK ಶಿವಕುಮಾರ್ ಅವ್ರನ್ನ ಬೈದ್ರೆ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಲಕ್ಷ್ಮೀ ಬಾಳ್ಕರ್ ಅವ್ರನ್ನ ಬೈದ್ರೆ ಅರೆಸ್ಟ್ ಮಾಡ್ತೀರಾ? ಅಜಿತ್ ಅವರೇ ಹೇಳ್ತೀನಿ ಕೇಳಿ, ಯಾರನ್ನ ಬೇಕಾದ್ರೆ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಸಂವಿಧಾನ ಬದ್ಧವಾಗಿರ್ತಕ್ಕ ಪದಗಳನ್ನ ಯೂಸ್ ಮಾಡಬೇಕು. ಒಂದೇ ನಿಮಿಷ ಗಲಾಟೆಗೆ ಅವಕಾಶ ಕೊಡ್ತಕ್ಕಂಥದ್ದು ಇದನ್ನ ಯಾರು ತಿಳ್ಕೊಳ್ಳಿ, ಬಿಲ್ನ ಓದ್ಕೊಳ್ಳಿ. ಅರಿವಿಲ್ಲದೆ ರೀತಿಯಲ್ಲಿ ಮಾತಾಡಿದ್ರೆ ಅವಿವೇಕಗಳು ಅಂತ ಹೇಳ್ತಾರೆ, ತಿಳ್ಕೊಳ್ಳಿ. ಅದಕ್ಕೆ ಜನ ತಿರಸ್ಕಾರ ನೀವು ಎಂತಾರನ್ನ ಕುಡಿಸ್ಕೊಂಡಿದ್ದೀರಿ. ಅಶ್ವಿನ್ ಗೌಡ್ರೆ ಒಂದು ಕೊನೆ ಒಂದೇ ಪ್ರಶ್ನೆ. ನಿಮಿಷ ಪ್ಲೀಸ್. ಮುಖ್ಯಮಂತ್ರಿ ಸರ್ 20 ವರ್ಷ ದೇವೇಗೌಡರು ಚಿಕ್ಕವರು ಸರ್ ವಿರೋಧ ಪಕ್ಷ ನಾಯಕರಾಗಿದ್ದಾಗ ದೇವರಾಜ್ ಅರಸ್ ಅವರು ಕೇಳಬೇಕು ಅಂತಿದ್ದೀನಿ ಅವ್ರಿಗೆ, ಏನೋ ಕೇಳಬೇಕು ಅಂತಿದ್ದೀನಿ. ನಾಗರಾಜ್ ಅವ್ರಿಗೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ದೇವೇಗೌಡರು 5 ಜನರಿಗೆ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.